ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಇಲ್ಲಿಯವರೆಗೆ ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ 6 ತರಗತಿಗಳು ಆಗಿದಾವ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 6 ತರಗತಿಗಳಾಗಿದ್ದಾವ. ಇಂದಿನ ದಿನದಲ್ಲಿ ಕ್ಲಾಸ್ 7 ಏನು ಅನಾಲಿಸಿಸ್ ಆಫ್ ಕಂಪ್ಯೂಟರ್ ಏನು ಕ್ವಶನ್ ಪೇಪರ್ ಅನ್ನ ನೋಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ 2 ಕಾನ್ಸೆಪ್ಟ್ಗಳು ಏನಾಗ್ತಾವ, ಇಂಪಾರ್ಟೆಂಟ್ ಆಗ್ತಾವ. ಏನು ಕಾನ್ಸೆಪ್ಟ್ 1 ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಅಂಡ್ ಎರಡನೆಯದು ಕೋಡ್ಸ್ ಆಫ್ ಕಂಪ್ಯೂಟರ್. 2 ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗ್ತಾವ. ಒಂದು ಪ್ರಶ್ನೆ 2 ಕಾನ್ಸೆಪ್ಟ್ಗಳಲ್ಲಿ ಒಂದು ಪ್ರಶ್ನೆ ಈಗೀಗ ತೆಗಿತಾ ಇದ್ದಾನೆ. ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡ್ಕೊಂಡಿತ್ತಂದ್ರ ನಿಮಗೆ ಅದು ಹೌದಲ್ಲ ಪ್ರಶ್ನೆ ಬಂದಿದೆಯಲ್ಲ ಅಂತಂದೇಳಿ ಏನಾಗ್ತದ ತಿಳಿತದ. ಸೊ ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಅಂದ್ರೂ ಬೇರೆ ರೀ, ಕೋಡ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಬೇರೆ. ಸರಿ ಸರ, ಪ್ರಶ್ನೆ ಯಾವ ರೀತಿಯಾಗಿ ರೈಸ್ ಆಗ್ತಾವ ಟೋಟಲ್ ಆಗಿ ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಮೇಲೆ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಬರಿತಾ ಇದೀವಿ. ಒಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಸಾಧನವು ಒಂದು ಅಥವಾ ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದೆ. ಇದು ಪ್ರಶ್ನೆ 1. ಈ ಕೆಳಗಿನ ಯಾವ ಸಾಧನವು ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಸಾಧನವು ಎರಡು ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಈ ಕೆಳಗಿನ ಸಾಧನವು 2 ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಬಿಟ್ಟಿನಷ್ಟು ಮಾಹಿತಿಯನ್ನು ರವಾನಿಸುತ್ತವೆ. ಇದು 2 ಟೈಪ್ ಪ್ರಶ್ನೆಗಳು ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಮೇಲೆ ಏನಾಗ್ತದ ಪ್ರಶ್ನೆಗಳು ಆಗ್ತಾವ. ಸರಿ ಸರ, ಈ ಕೆಳಗಿನ ಯಾವ ಸಾಧನವು ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಏಕಕಾಲಕ್ಕೆ ಒಂದೇ ಬಿಟ್ಟಿನಷ್ಟು ಪ್ರಶ್ನೆ ಇದೇ ಪ್ರಶ್ನೆನ ಇದೇ ಶಬ್ದವನ್ನು ಕೇಳಿದನ, ಒಂದು ಬಿಟ್ಟಿನಷ್ಟು ಮಾಹಿತಿಯನ್ನ ರವಾನಿಸುತ್ತದೆ. ಈ ಟೈಪ್ ಒಂದು ಪ್ರಶ್ನೆ ಕೇಳಿದನ, ಅದು ಒಂದು ಟೈಪ್ ಕೇಳಿದನ. ಅದೇ ರೀತಿಯಾಗಿ ಈ ಕೆಳಗಿನ ಸಾಧನವು 2 ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಬಿಟ್ಟಿನಷ್ಟು ಮಾಹಿತಿಯನ್ನು ರವಾನಿಸುತ್ತದೆ. ಏನ್ರಿ ಸರ್ ಹಿಂಗಂದ್ರ ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಏನ್ರಿ ಅಂತ ಹೇಳಿ ನಿಮ್ಗೆ ಏನಾಗ್ತದ ಆನ್ಸರ್ ಅನ್ನ ಈಗ ಹೇಳ್ಕೊಡ್ತೀನಿ, ಬರ್ತದ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಗಣಕಯಂತ್ರದ ಸಾಧನ 1 ಇದೆ, ಇದು ಒಂದು ಸಾಧನ 1, ಇದು ಸಾಧನ 2, ಇದು 1 ಡಿವೈಸ್, ಇದು 2 ಡಿವೈಸ್. ಈಸ್ ಇಟ್ ರೈಟ್? ಈ ಸಾಧನಗಳ ಮಧ್ಯೆ ಕೇವಲ ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿರ್ತದ. ಇದು ಏನಾಗ್ತದ, ಟೋಟಲ್ ಪೋರ್ಟ್ಸ್ ಅಲ್ಲಿ 3 ಟೈಪ್ಸ್ ಆಫ್ ಪೋರ್ಟ್ಸ್ ಆರ್ ದೇರ್. ಒಂದು ಸೀರಿಯಲ್ ಪೋರ್ಟ್, ಇನ್ನೊಂದು ಅದೇ ಸೇಮ್ ಎರಡನೇ ಪ್ರಶ್ನೆ
ಪ್ಯಾರಲಲ್ ಪೋರ್ಟ್, ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್. ಇಲ್ಲಿ ಈ ಎರಡು ಸಾಧನಗಳ ಮಧ್ಯೆ ಎರಡು ಜೊತೆ ಏನಾಗಿರ್ತದ, ಎರಡು ವೈರ್ಗಳ ವ್ಯವಸ್ಥೆ ಏನಾಗಿರ್ತಾವ, ಕನೆಕ್ಟ್ ಆಗಿರ್ತಾವ. ಎರಡು ವೈರ್ಗಳು ಏನಾಗಿರ್ತಾವ, ಕನೆಕ್ಟ್ ಆಗಿರ್ತಾವ. ಇದು ಸಾಧನ 1, ಇದು ಸಾಧನ 2, ಇದು ಡಿವೈಸ್ 1, ಇದು ಡಿವೈಸ್ 2, ಇದು ಪ್ಯಾರಲಲ್ ಪೋರ್ಟ್. ಈ ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲ್ ಪೋರ್ಟ್ಗೆ ಪರ್ಯಾಯವಾಗಿ USB ಅನ್ನ ತಯಾರು ಮಾಡಿದಾರ. ಇಟ್ ಈಸ್ ಆಲ್ಸೋ ಒನ್ ಡಿವೈಸ್. ಇದು USB ಎರಡು ಸಾಧನಗಳ ಮಧ್ಯೆ ಕನೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತದ. ಇದು ಹಲವಾರು ಜೊತೆಯ ವೈರ್ಗಳ ವ್ಯವಸ್ಥೆಯನ್ನು ಹೊಂದಿದ್ದು ಏಕಕಾಲಕ್ಕೆ ದತ್ತಾಂಶವನ್ನ ಒಂದೇ ಬಾರಿಗೆ ಪರಿವರ್ತನೆ ಮಾಡ್ತದ. ಇಸ್ ಇಟ್ ರೈಟ್? ಇದು USB ಅಂತ ಹೇಳಿ ಕರಿತಾ ಇದೀವಿ ನಾವು. ಇಟ್ ಈಸ್ ಎ USB. ತುಂಬಾ ಸಾರಿ USB ಫುಲ್ ಫಾರ್ಮ್ ಅನ್ನ ಕೇಳಿದಾನ. USB ಬೇರೆ, ಇಸ್ ಇಟ್ ರೈಟ್? USB ಬೇರೆ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ. ಇದು ನೋಡ್ರಿ, ಈಗ USB URL, ಇನ್ನೊಂದು ಏನಂತ ಹೇಳಿದೆ, URL. ಒಂದು USB, ಇನ್ನೊಂದು URL, ಯೂನಿವರ್ಸಲ್ ಸೀರಿಯಲ್ ಬಸ್. ಬರಿತಿ ನೋಡ್ರಿ ಫುಲ್ ಫಾರ್ಮ್. ಯೂನಿವರ್ಸಲ್ ಸೀರಿಯಲ್ ಬಸ್ ಫುಲ್ ಫಾರ್ಮ್ ಅನ್ನ ತುಂಬಾ ಸಾರಿ ಕೇಳಿದಾನ. USB ಫುಲ್ ಫಾರ್ಮ್ ಯೂನಿವರ್ಸಲ್ ಸೀರಿಯಲ್ ಬಸ್. ಸಾಧನ 1 ಸಾಧನ 2ರ ಮಧ್ಯೆ ಏನಾಗಿರ್ತದ, ಕನೆಕ್ಟರ್ ಡಿವೈಸ್ ಆಗಿ ಏನ್ ಮಾಡಿರ್ತಾರ, USB ಅನ್ನ ಇಟ್ಟಿರ್ತಾರ. ಸರಿ, ಪೋರ್ಟ್ಸ್ ಎಂದರೆ ಏನಲ್ಲ, ಎರಡು ಸಾಧನಗಳ ಮಧ್ಯೆ ದತ್ತಾಂಶವನ್ನು ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗೆ ನಾವೇನಂತ ಕರಿತಾ ಇದೀವಿ ಅಂದ್ರ ಪೋರ್ಟ್ಸ್ ಅಂತ ಹೇಳಿ ಕರಿತಾ ಇದೀವಿ. ಎರಡು ಸಾಧನಗಳ ಮಧ್ಯೆ ದತ್ತಾಂಶ ವಿನಿಮಯಕಾರರಾಗಿ ಅಥವಾ ದತ್ತಾಂಶ ಸಂಗ್ರಹಣೆಯ ಸಾಧನಗಳಿಗೆ ನಾವೇನಂತ ಕರಿತೀವಿ, ಪೋರ್ಟ್ಸ್ ಅಂತ ಹೇಳಿ ಕರಿತೀವಿ. ಮೊನ್ನೆ ತಾನೇ ನಡೆದಿರ್ತಕ್ಕಂತ ಏನು ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಪ್ಲಸ್ KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಸೀರಿಯಲ್ ಪೋರ್ಟಿನ ಬಗ್ಗೆ ಪ್ರಶ್ನೆಗಳನ್ನ ಹಾಕಿದಾನ. ನೀವ್ ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತಂದ್ರೆ ನಿಮ್ಗೆ ಏನಾಗ್ತದೆ, ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತದ. ಏನು ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲಲ್ ಪೋರ್ಟ್, ಸೀರಿಯಲ್ ಪೋರ್ಟಿನ ಬಗ್ಗೆ ಪ್ರಶ್ನೆಗಳಾಗಿದೆ. ಪ್ರಸ್ತುತ ದಿನಮಾನದಲ್ಲಿ ನಡೆಸ್ತಕ್ಕಂಥ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾ ಇದ್ದಾನ, ಇವೆರಡು ಪೋರ್ಟಿನ ಮೇಲೆ ಏನ್ ಮಾಡ್ತಾ ಇದ್ದಾನ, ಪ್ರಶ್ನೆಯನ್ನ ಹಾಕ್ತಾ ಇದ್ದಾನ. ಒಂದು ಸೀರಿಯಲ್ ಪೋರ್ಟ್. ಸೀರಿಯಲ್ ಪೋರ್ಟ್ ಅಂದ್ರೆ ಇಷ್ಟ ತಿಳ್ಕೊಂಡ್ಬಿಡ್ರಿ, ಎರಡು ಸಾಧನಗಳ ಮಧ್ಯೆ ಕೇವಲ ಒಂದೇ ಜೊತೆಯ ವೈರ್ ವ್ಯವಸ್ಥೆಯನ್ನ ಏನ್ ಮಾಡಿರ್ತಾರ, ಕನೆಕ್ಟ್ ಮಾಡಿರ್ತಾರ. ದತ್ತಾಂಶ ಏನಾಗಿರ್ತದ, ಒಂದು ಸಮಯಕ್ಕೆ ಕೇವಲ ಒಂದು ಬಿಟ್ಟಿನಷ್ಟು ಏನಾಗ್ತದ, ಮಾಹಿತಿ ಏನಾಗ್ತಾ ಇರ್ತದ, ಪರಿವರ್ತನೆ ಆಗ್ತಾ ಇರ್ತದ. ಇದನ್ನ ಸೀರಿಯಲ್ ಪೋರ್ಟ್ ಅಂತ ಹೇಳಿ ಕರಿತಾ ಇದೀವಿ. ಇಲ್ಲಿ ಮಾಹಿತಿ ಏಕಮಾರ್ಗವಾಗಿ ನಡೀತಾ ಇರ್ತದ. ಇದಕ್ಕೆ ನಾವೇನಂತ ಕರಿತಾ ಇದೀವಿ, ಸೀರಿಯಲ್ ಪೋರ್ಟ್ ಅಂತ ಹೇಳಿ ಕರಿತಾ ಇದೀವಿ. ಇದು ಡಿವೈಸ್ 1, ಇದು ಡಿವೈಸ್ 2, ಇದು ಡಿವೈಸ್ 1, ಇದು ಡಿವೈಸ್ 2, ಇದು ಡಿವೈಸ್ 1, ಇದು ಡಿವೈಸ್ 2. ಸೀರಿಯಲ್ ಪೋರ್ಟ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ಎರಡು ಸಾಧನಗಳ ಮಧ್ಯೆ ದತ್ತಾಂಶವನ್ನ ವರ್ಗಾವಣೆ ಮಾಡಲು ಬಳಸ್ತಕ್ಕಂತ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಪೋರ್ಟ್ ಅಂತ ಹೇಳಿ ಕರಿತೀವಿ. ಆ ಪೋರ್ಟಿನಲ್ಲಿ ಮೂರು ಪ್ರಕಾರಗಳು. ಒಂದು ಸೀರಿಯಲ್ ಪೋರ್ಟ್, ಇನ್ನೊಂದು ಪ್ಯಾರಲಲ್ ಪೋರ್ಟ್, ಇನ್ನೊಂದು USB. ಅದಾದ ನಂತರದಲ್ಲಿ ಪ್ಯಾರಲಲ್ ಪೋರ್ಟ್ ಅಂತಂದ್ರೆ ಗಣಕಯಂತ್ರದ ಎರಡು ಸಾಧನಗಳ ಮಧ್ಯೆ ದತ್ತಾಂಶ ವರ್ಗಾವಣೆಗೆ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟ ಕ್ರಮಕ್ಕೆ ನಾವೇನಂತ ಕರಿತೀವಿ, ಪ್ಯಾರಲಲ್ ಪೋರ್ಟ್ ಅಂತ ಹೇಳಿ ಕರಿತೀವಿ. ಆದರೆ ಎರಡು ಗಣಕಯಂತ್ರಗಳ ಮಧ್ಯದಲ್ಲಿ ಎರಡು ಜೊತೆ ಏನಾಗಿರ್ತದ, ವೈರ್ಗಳ ವ್ಯವಸ್ಥೆ ಏನು ಕನೆಕ್ಟ್ ಆಗಿರ್ತದ. ಇಲ್ಲಿ ಒಂದು ಬಿಟ್ಟಿಗಿಂತ
ಹೆಚ್ಚಿನದಾಗಿ ಮಾಹಿತಿ ಏನಾಗಿರ್ತದ ಟ್ರಾನ್ಸ್ಫರ್ ಆಗ್ತಾ ಇರ್ತದ, ಮಾಹಿತಿ ಏನಾಗ್ತಾ ಇರ್ತದ ಟ್ರಾನ್ಸ್ಫರ್ ಆಗ್ತಾ ಇರ್ತದ. ಆದರೆ ಇಲ್ಲಿ ಏನಾಗ್ತಿರ್ತದ ದ್ವಿಮಾರ್ಗದಲ್ಲಿ ಏನಾಗ್ತಾ ಇರ್ತದ ಮಾಹಿತಿ ಒಂದು ಸಾಧನದಿಂದ ಮತ್ತೊಂದು ಸಾಧನಕ್ಕೆ ದ್ವಿಮಾರ್ಗದಲ್ಲಿ ಏನಾಗ್ತಿರ್ತದ ಮಾಹಿತಿ ಕನ್ವರ್ಟ್ ಆಗ್ತಾ ಇರ್ತದ. ಇಲ್ಲಿ ಇದೇನು ಮಧ್ಯದಲ್ಲಿ ಏನಿದೆ ಇದು ಕನೆಕ್ಟ್, ಇದೇನದು ಕನೆಕ್ಟ್. ಇದಕ್ಕೆ ನಾವೇನಂತ ಕರಿತಾ ಇದೀವಿ ಅಂದ್ರ ಪ್ಯಾರಲಲ್ ಪೋರ್ಟ್ ಅಂತ ಹೇಳಿ ಕರಿತಾ ಇದೀವಿ. ಸೀರಿಯಲ್ ಪೋರ್ಟ್ ಅಂತಂದ್ರ ಮಾಹಿತಿ ಏಕಮಾರ್ಗವಾಗಿ ಹೋಗಿರ್ತದ. ದತ್ತಾಂಶ ಒಂದು ಸಾಧನ ಮತ್ತೊಂದು ಸಾಧನದ ಮಧ್ಯೆ ದತ್ತಾಂಶ ಟ್ರಾನ್ಸ್ಫರ್, ಡಾಟಾ ಟ್ರಾನ್ಸ್ಫರ್ ಮಾಡಲು ವ್ಯವಸ್ಥೆ ನಾವೇನಂತ ಕರಿತೀವಿ ಪೋರ್ಟ್ ಅಂತ ಕೇಳ್ತೀವಿ. ಸೊ ಒಂದನೇ ಪ್ರಶ್ನೆಗೆ ಈ ಕೆಳಗಿನ ಯಾವ ಸಾಧನವು ಏನು ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಏಕಕಾಲಕ್ಕೆ ಒಂದು ಬಿಟ್ಟಿನಷ್ಟು ಮಾಹಿತಿಯನ್ನ ಟ್ರಾನ್ಸ್ಫರ್ ಮಾಡುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ಅದಕ್ಕೆ ನೀವೇನ್ ಆನ್ಸರ್ ಅನ್ನ ಹಾಕ್ಬೇಕಂದ್ರ ಸೀರಿಯಲ್ ಪೋರ್ಟ್ ಅಂತ ಹೇಳಿ ಹಾಕ್ಬೇಕಾಗ್ತದ. ಅದೇ ರೀತಿಯಾಗಿ ಈ ಕೆಳಗಿನ ಸಾಧನವು ಎರಡು ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಬಿಟ್ಟಿನಷ್ಟು ಮಾಹಿತಿಯನ್ನ ಟ್ರಾನ್ಸ್ಫರ್ ಮಾಡುತ್ತದೆ ಅಂತ ಕೇಳ್ತಾನ. ಅಲ್ಲಿ ನೀವೇನ್ ಹಾಕ್ಬೇಕಂದ್ರ ಪ್ಯಾರಲಲ್ ಪೋರ್ಟ್ ಅಂತ ಹೇಳಿ ಹಾಕ್ಬೇಕಾಗ್ತದ. ಆನ್ಸರ್ ಅನ್ನ ಹಾಕ್ಬೇಕಾಗ್ತದ ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್. ದಿಸ್ ಈಸ್ ಅ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಏನು ಸೀರಿಯಲ್ ಪೋರ್ಟ್ ಅಂಡ್ ಪ್ಯಾರಲಲ್ ಪೋರ್ಟ್. ಸೀರಿಯಲ್ ಪೋರ್ಟ್ ಅಂದ್ರ ಅದು ಎರಡು ಗಣಕಯಂತ್ರಗಳ ಮಧ್ಯೆ ಕನೆಕ್ಟ್ ಮಾಡಿರ್ತಾರ, ಆದರೆ ದತ್ತಾಂಶ ಏಕ ಮಾರ್ಗದಲ್ಲಿ ಹೋಗಿರ್ತದ, ಒಂದೇ ಜೊತೆ ವೈರ್ ವ್ಯವಸ್ಥೆ ಇರ್ತದ, ಒಂದು ಟೈಮ್ಗೆ ಒಂದೇ ಬಿಟ್ನಷ್ಟು ಮಾಹಿತಿ ಟ್ರಾನ್ಸ್ಫರ್ ಆಗ್ತಿರ್ತಾರೆ. ಆದ್ರೆ ಪ್ಯಾರಲಲ್ ಪೋರ್ಟ್ ಅಂದ್ರೆ ಎರಡು ಗಣಕಯಂತ್ರ ಮಧ್ಯೆ ಎರಡು ಜೊತೆ ವೈರ್ ವ್ಯವಸ್ಥೆನ ಕನೆಕ್ಟ್ ಮಾಡಿರ್ತಾರ, ಮಾಹಿತಿ ದ್ವಿಮಾರ್ಗದಲ್ಲಿ ಸಾಗ್ತಾ ಇರ್ತದ, ಒಂದೇ ಸಮಯಕ್ಕೆ ಒಂದು ಬಿಟ್ಟಿಗಿಂತ ಹೆಚ್ಚು ದತ್ತಾಂಶ ಏನಾಗ್ತಾ ಇರ್ತದ ವರ್ಗಾವಣೆ ಆಗ್ತಾ ಇರ್ತದ. ಸರಿ ಇಲ್ಲಿ USB ಅಂತಂದ್ರೆ ಏನ್ರಿ ಅಂತ ಹೇಳಿ ಕೇಳ್ಬೇಕಾದ ಸಂದರ್ಭದಲ್ಲಿ ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲಲ್ ಪೋರ್ಟ್ಗೆ ಪರ್ಯಾಯವಾಗಿ ಅದಕ್ಕೆ ಬದಲಾಗಿ ಇವುಗಳಿಗೆ ಬದಲಾಗಿ ಏನ್ ಮಾಡ್ತಾರ USB ಅನ್ನ ಕಂಡುಹಿಡಿತಾರ. ಯೂನಿವರ್ಸಲ್ ಸೀರಿಯಲ್ ಬಸ್ ತುಂಬಾ ಸಾರಿ ಏನ್ ಮಾಡಿದಾರ ಫುಲ್ ಫಾರ್ಮ್ ಅನ್ನ ಕೇಳಿದಾರ. ಈಸ್ ಇಟ್ ರೈಟ್? ತುಂಬಾ ಸಾರಿ ಏನ್ ಮಾಡಿದಾರ ಫುಲ್ ಫಾರ್ಮ್ ಅನ್ನ ಕೇಳಿದಾರ. USB ಅಂದ್ರ ಯೂನಿವರ್ಸಲ್ ಸೀರಿಯಲ್ ಬಸ್. ಮತ್ತೆ URL ಬೇರೆ ರೀ. URL ಅಂದ್ರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಂದ ಹೇಳಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಮುಂದೆ ಕಾನ್ಸೆಪ್ಟ್ ಬರ್ತದ, ಅಲ್ಲಿ ಹೇಳ್ಕೊಡ್ತೀನಿ ನಾನು. USB ಅಂತಂದ್ರ ಈ ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲಲ್ ಪೋರ್ಟ್ ಈ ಪರ್ಯಾಯವಾಗಿ USB ಅನ್ನು ಕಂಡುಹಿಡಿತಾರ. ಇಟ್ ಈಸ್ ಆಲ್ಸೋ ಕನೆಕ್ಟರ್, ಇಟ್ ಈಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಟೂ ಕನೆಕ್ಟೆಡ್ ಡಿವೈಸಸ್. ಎರಡು ಸಾಧನಗಳ ಮಧ್ಯೆ ಏನಾಗಿರ್ತದ USB ಆಗಿರ್ತದ. ಇದನ್ನ USB ನ ಕಂಡುಹಿಡಿದಿರ್ತಕ್ಕಂಥ ಕಂಪ್ನಿ ಯಾವ್ದಂತ ಕೇಳ್ತಾರ, ಇಂಟೆಲ್ ಎಂಬ ಕಂಪ್ನಿ ಏನ್ ಮಾಡ್ತದ ಇದನ್ನ USB ನ ಕಂಡುಹಿಡಿತದ. ಸೊ ಇದನ್ನ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಇಂಟೆಲ್ ಕಂಪ್ನಿ ಒಬ್ಬ ಇಂಜಿನಿಯರ್ ಕಂಡುಹಿಡಿತಾರ. ಅದು ಏನಂತಂದ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಯೂನಿವರ್ಸಲ್ ಸೀರಿಯಲ್ ಬಸ್ ಇದೇ ರಿಲೇಟೆಡ್ ಆಗಿರೋದ್ರಿಂದ URL ಒಂದು ಹೇಳ್ತಾ ಇದ್ದೀನಿ. URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಗೊತ್ತಿರ್ಬೇಕು. ಇಲ್ಲಿ URL ಕೇಳಿದ್ನಾಗ ಇಲ್ಲಿ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಅಂತ ಕೊಡ್ತಾನ, ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ USB ಫುಲ್ ಫಾರ್ಮ್ ಕೇಳಿದ್ನಾಗ ಇಲ್ಲಿ ಫಸ್ಟ್ ಯೂನಿಫಾರ್ಮ್ ಸೀರಿಯಲ್ ಬಸ್ ಅಂತ ಕೊಟ್ಬಿಟ್ಟಿರ್ತಾನ. ಡೋಂಟ್ ಬಿ ಕನ್ಫ್ಯೂಸ್. ಇಸ್ ಇಟ್ ರೈಟ್? USB ಕೇಳಿದ್ನಾಗ ಯೂನಿವರ್ಸಲ್ ಸೀರಿಯಲ್, ಇಲ್ಲಿ S ಹೆಂಗ್ ಬರುತ್ತೆ ನೋಡ, ಹಂಗತಿ ಇಲ್ಲಿ S ಬರ್ಬೇಕು, ಯೂನಿವರ್ಸಲ್ ಸೀರಿಯಲ್ ಬಸ್ ಹಾಕ್ಬೇಕಾ. ಇಲ್ಲಿ URL ಕೇಳಿದ್ನಾಗ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳಿ ಏನ್ ಹಾಕ್ಬೇಕಾಗಿರ್ತದ, ಆನ್ಸರ್ ಅನ್ನ ಹಾಕ್ಬೇಕಾಗಿರ್ತದ. ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಇದಕ್ಕೆ ಈ ಕೆಳಗಿನ ಯಾವ ಸಾಧನವು ಒಂದೇ ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಏಕಕಾಲಕ್ಕೆ ಒಂದು ಬಿಟ್ಟಿನಷ್ಟು ಮಾಹಿತಿಯನ್ನ ರವಾನೆ ಮಾಡ್ತದ, ಟ್ರಾನ್ಸ್ಫರ್ ಮಾಡ್ತದ, ರವಾನೆ ಮಾಡ್ತದ ಅಂತ ಹೇಳಿ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಏನಾಗ್ಬೇಕಾಗ್ತದ ನೀವು ಸೀರಿಯಲ್ ಪೋರ್ಟ್ ಅಂತ ಹೇಳಿ ಹಾಕ್ಬೇಕಾಗ್ತದ. ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರ ಏನಂದ್ರೆ ಈ ಕೆಳಗಿನ ಸಾಧನವು ಎರಡು ಜೊತೆ ವೈರ್ ವ್ಯವಸ್ಥೆಯನ್ನು ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಬಿಟ್ಟಿನಷ್ಟು ಮಾಹಿತಿಯನ್ನು ರವಾನಿಸ್ತದ ಅಂತ ಹೇಳಿ ಕೇಳ್ತಾರ. ಈ ಪ್ರಶ್ನೆಗೆ ಉತ್ತರ ಏನಾಗ್ಬೇಕಾಗ್ತದ ಪ್ಯಾರಲಲ್ ಪೋರ್ಟ್ ಅಂತ ಹೇಳಿ ಹಾಕ್ಬೇಕಾಗ್ತದ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೀರಿಯಲ್ ಪೋರ್ಟ್ ಅಂದ್ರ ಒಂದೇ ಜೊತೆ ವೈರ್ ಇರ್ತದ, ಒಂದೇ ಬಿಟ್ಟಿನಷ್ಟು ಮಾಹಿತಿಯನ್ನು ಏನ್ ಮಾಡ್ತದ ರವಾನೆ ಮಾಡ್ತದ ಏಕಕಾಲಕ್ಕೆ ಒಂದೇ ಬಿಟ್ಟಿನಷ್ಟು. ಪ್ಯಾರಲಲ್ ಪೋರ್ಟ್ ಅಂದ್ರೆ ಎರಡು ಜೊತೆ ವೈರ್ ವ್ಯವಸ್ಥೆಗಳಿರ್ತಾವ,
ಎರಡು ಜೊತೆ ವೈರ್ ವ್ಯವಸ್ಥೆಗಳು ಇರ್ತಾವ. ಏಕಕಾಲದಲ್ಲಿ ಒಂದು ಬಿಟ್ಟಿಗಿಂತ ಹೆಚ್ಚಿನದಾಗಿ ಮಾಹಿತಿಯನ್ನು ಏನ್ ಮಾಡ್ತಾವ, ರವಾನೆ ಮಾಡ್ತಾವ. ಹೆಚ್ಚಿನದಾಗಿ ಮಾಹಿತಿಯನ್ನ ರವಾನೆ ಮಾಡ್ತಾವ. ಇದು ಸೀರಿಯಲ್ ಪೋರ್ಟ್ ಅಂಡ್ ಪ್ಯಾರಲಲ್ ಪೋರ್ಟ್. ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್, ಯುಎಸ್ಬಿ ಅನ್ನ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳಿ ಕರಿತೀವಿ ನಾವು. ಅದೇ ರೀತಿ URL ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇವೆರಡು ಫುಲ್ ಫಾರ್ಮ್ ಪದೇ ಏನಾಗ್ತಾ ಇದಾವ, ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇರ್ತಾವ. ಸೊ ಹಾಗಾಗಿ ಇವುಗಳ ಬಗ್ಗೆ ಏನ್ ಮಾಡ್ಬೇಕಾಗ್ತದ, ತಿಳ್ಕೊಂಡಿರ್ಬೇಕಾಗ್ತದ. ಇಷ್ಟು ಪೋರ್ಟ್ಸ್ ಆಫ್ ಕಂಪ್ಯೂಟರ್. ಹಾಗಾದ್ರೆ ನೆಕ್ಸ್ಟ್ ಕೋಡ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಏನ್ರಿ ಸರ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪೋರ್ಟ್ಸ್ ಅಂಡ್ ಕೋಡ್ಸ್ ಅಂತ ಹೇಳಿ ಮೇಲೆ ಏನ್ ಬರ್ಬೇಕಾ, ಏನು ಥಿಂಕಿಂಗ್ ಬರ್ಬೇಕಾ, ಈಸ್ ಇಟ್ ರೈಟ್? ಅದು ಆಲೋಚನೆ ಬರ್ಬೇಕಾ? ಅಂತ ಸಂದರ್ಭದಲ್ಲಿ ಏನು ಕೋಡ್ಸ್ ಅಂದ್ರೆ ಏನು ಅಂತಂದು ಹೇಳೋ ಸಂದರ್ಭದಲ್ಲಿ, ಕೋಡ್ಸ್ ಅಂದ್ರೆ ಅಂಕಿ ಸಂಖ್ಯೆಗಳನ್ನ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಕೋಡ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತಾ ಇದೀವಿ. ಪದೇ ಹೇಳ್ತಾ ಇದೀನಿ, ಕೋಡ್ಸ್ ಆಫ್ ಕಂಪ್ಯೂಟರ್ ಮೇಲೆ ಕಂಪಲ್ಸರಿ ಆಗಿ ಒಂದು ಪ್ರಶ್ನೆ ಬರ್ತದ್ರಿ. ಈಸ್ ಇಟ್ ರೈಟ್? ನೀವು ಯಾರಾದ್ರೂ ಆಲ್ರೆಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಇಲ್ಲಿವರೆಗೂ ಏನಾದ್ರೂ ಅದನ್ನ ಬಿಡಿಸಿತ್ತಂದ್ರೆ, ಅದ್ರ ಬಗ್ಗೆ ಕಾನ್ಸೆಪ್ಟ್ ಇತ್ತಂದ್ರ ನಿಮ್ಗೆ ಏನಾಗಿರ್ತದ, ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದ. ಹೆಂಗ್ ಸರ ಪ್ರಶ್ನೆ ಬರ್ತಾವ್ರಿ ಅಂತಂದ್ರೆ, ಇಲ್ಲಿ ಸಿಂಪಲ್ ಆಗಿ ಪ್ರಶ್ನೆನ ರೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರಶ್ನೆ ಒಂದು, BCD ಫುಲ್ ಫಾರ್ಮ್ ಏನು? ಎರಡನೇ ಪ್ರಶ್ನೆ, EBCDIC ಫುಲ್ ಫಾರ್ಮ್ ಏನು? ಮೂರನೇ ಪ್ರಶ್ನೆ, ASCII ಫುಲ್ ಫಾರ್ಮ್ ಏನು? ನಾಲ್ಕನೇ ಪ್ರಶ್ನೆ, ಯುನಿಕೋಡ್ ಎಷ್ಟು ಬಿಟ್ಟಿನಿಂದ ಕೂಡಿದೆ? ಯುನಿಕೋಡ್ ಎಷ್ಟು ಬಿಟ್ಟಿನಿಂದ ಕೂಡಿದೆ? BCD ಫುಲ್ ಫಾರ್ಮ್ ಏನು? EBCDIC ಫುಲ್ ಫಾರ್ಮ್ ಏನು? ASCII ಫುಲ್ ಫಾರ್ಮ್ ಏನು? ಯುನಿಕೋಡ್ ಅಂದ್ರೆ ಏನು? ಈಸ್ ಇಟ್ ರೈಟ್? ಇಷ್ಟು ಪ್ರಶ್ನೆಗಳು ಏನಾಗ್ತಾವ, ತುಂಬಾ ಸರಿಯಾಗಿದ್ದಾವ. ನಿಮಗೆ ಆಲ್ರೆಡಿ ಯಾರಾದ್ರೂ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡುತ್ತೆ ಅಂದ್ರ ಇದರ ಫುಲ್ ಫಾರ್ಮ್ ಅನ್ನು ಸಹ ಕೇಳಿದಾನ, ಇದರ ಫುಲ್ ಫಾರ್ಮ್ ಅನ್ನು ಸಹ ಕೇಳಿದಾನ, ಸೊ ಇದರ ಫುಲ್ ಫಾರ್ಮ್ ಅನ್ನು ಸಹ ಕೇಳಿದಾನ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದಂತ ಸಂದರ್ಭದಲ್ಲಿ ಏನಾಗ್ತದ, ಈ ನಾನು ಹೇಳ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವ, ಕನೆಕ್ಟೆಡ್ ಆಗ್ತಾವ. ಅದಾದ ನಂತರದಲ್ಲಿ ಐದನೇ ಪ್ರಶ್ನೆ ಒಂದು ಇತ್ತೀಚೆಗೆ ಕೇಳ್ತಾ ಇದ್ದಾನ 8 ಬಿಟ್ ಎಷ್ಟು ಸಿಂಬಲ್ಗಳಿಗೆ ಸಂಬಂಧಿಸಿದೆ ಅಂತಂದೇಳಿ ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ದ. ಸಿಂಬಲ್ಗಳಿಗೆ ಸಂಬಂಧಿಸಿದೆ ಅಂತಂದೇಳಿ ಪ್ರಶ್ನೆಯನ್ನ ಕೇಳಿದ್ದ. ಅಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದ. ಆಯ್ಕೆಗಳನ್ನು ಇಲ್ಲೇ ಹೇಳ್ತಾ ಇದ್ದೀನಿ. 128 ಅಕ್ಷರಗಳು. ಆಯ್ಕೆ ಬಿ 256 ಅಕ್ಷರಗಳು. ಆಯ್ಕೆ ಸಿ 64 ಅಕ್ಷರಗಳು. ಆಯ್ಕೆ ಡಿ ನನ್ ಆಫ್ ದಿ ಅಬೋ ಅಂತ ಹೇಳಿ ಏನ್ ಮಾಡಿದ್ದ, ಆಯ್ಕೆಗಳನ್ನು ಕೊಟ್ಟಿದ್ದ. 8 ಬಿಟ್ ಸಿಂಬಲ್ಸ್, 8 ಬಿಟ್ ಡ್ಯಾಶ್ ಸಿಂಬಲ್ ಗಳಿಗೆ ಸಂಬಂಧಿಸಿದ ಅಂತ ಹೇಳಿ ಲಾಸ್ಟ್ ಟೈಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ. ಸರಿ ಸರ, ಏನ್ರಿ ಇದಕ್ಕ ಆನ್ಸರ್ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಏನಾಗ್ತದ, ಡೌಟ್ ಬಂದು ಕುಂದಿರ್ತದ. ಸೊ 8 ಬಿಟ್ ಎಷ್ಟು ಟೋಟಲ್ 5 ಪ್ರಶ್ನೆಗಳನ್ನ ನಾನು ಹೇಳಿದೀನಿ. 5 ಪ್ರಶ್ನೆಗಳಿಗೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಆದ ನಂತರದಲ್ಲಿ ಏನ್ ಕೊಡ್ತೀನಿ ಅವ್ರಿಗೆ, ಅವುಗಳಿಗೆ ಉತ್ತರವನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಸರಿ ಸರ, ಇಲ್ಲಿ ಟೋಟಲ್ 4 ಕೋಡ್ಗಳಿದಾವ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಟೋಟಲ್ 4 ಟೈಪ್ಸ್ ಆಫ್ ಕೋಡ್ಸ್ ಆರ್ ದೇರ್. ಟೋಟಲ್ 4 ಕೋಡ್ಸ್ ಆರ್ ದೇರ್ ಅಂತ ಹೇಳಿ ಹೇಳ್ತಾ ಇದೀನಿ. ಸರಿ, ಒಂದ್ ಯಾವ್ದ್ರಿ? ಒಂದು BCD, ಇದು ಒಂದು ಕೋಡ್. ಈಸ್ ಇಟ್ ರೈಟ್? ಇದು ಒಂದು ಕೋಡ್. ಎರಡನೆಯದು EBCDIC, ಇಟ್ ಈಸ್ ಆಲ್ಸೋ ಅನದರ್ ಒನ್ ಕೋಡ್. ಆಮೇಲೆ ABCDIC ಆದ್ಮೇಲೆ ASCII, ಇದು ಒಂದು ಕೋಡ್ ಆಗಿರ್ತದ. ಅದಾದ ನಂತರದಲ್ಲಿ ಯುನಿಕೋಡ್, ಇಟ್ ಈಸ್ ಆಲ್ಸೋ ಅನದರ್ ಒನ್ ಕೋಡ್ ಆಗಿರ್ತದ. ಈಸ್ ಇಟ್ ರೈಟ್? ದೇರ್ ಆರ್ 4 ಟೈಪ್ಸ್ ಕೋಡ್ಸ್ ಆರ್ ದೇರ್.
ಕೋಡ್ಸ್ ಅಂದ್ರೆ ಏನಂತ ಕೇಳಂಗಿಲ್ಲ, ಮತ್ತೆ ಏನ್ ಟೆನ್ಷನ್ ಆಗಕ್ ಹೋಗ್ಬೇಡ್ರಿ. ಕೋಡ್ಸ್ ಅಂದ್ರೆ ಏನಂತ ಹೇಳಿ ಕೇಳಕ್ ಹೋಗಂಗಿಲ್ಲ. ಜಸ್ಟ್ ಯಾವ್ಯಾವ ಕೋಡ್ಗಳದಾವ ಅವುಗಳ ಫುಲ್ ಫಾರ್ಮ್ ಏನಂತ ಹೇಳಿ ಏನ್ ಮಾಡ್ತಾನ ಕೇಳ್ತಾ ಹೋಗ್ತಾನ. ಯುನಿಕೋಡ್ ಏನೇನಿಲ್ಲ, ಫುಲ್ ಫಾರ್ಮ್ ಇಲ್ಲ, ಬಟ್ ಎಷ್ಟು ಬಿಟ್ ಕೋಡ್ ಅಂತ ಹೇಳಿ ಕೇಳ್ತಾ ಇದ್ದಾನ. ಯುನಿಕೋಡ್ ಫುಲ್ ಫಾರ್ಮ್ ಏನ್ ಕೇಳಂಗಿಲ್ಲ, ಅದು ಎಷ್ಟು ಬಿಟ್ಟಿನ ಕೋಡ್ ಆಗಿದೆ ಅಂತ ಹೇಳಿ ಏನ್ ಮಾಡ್ತಾನ ಪ್ರಶ್ನೆಗಳನ್ನ ಕೇಳ್ತಾನ. ಹಾಗಾದ್ರೆ BCD ಅಲ್ಲಿ ಫುಲ್ ಫಾರ್ಮ್ ಹೇಳಿದಿನಲ್ರಿ, BCD ಫುಲ್ ಫಾರ್ಮ್ ಬರ್ಕೊಳ್ರಿ. BCD ಬೈನರಿ ಕೋಡೆಡ್, ಕೋಡ್ ಅಲ್ರಿ ಕೋಡೆಡ್, ಡಿ ಅಂದ್ರ ಡೆಸಿಮಲ್, ಬೈನರಿ ಕೋಡೆಡ್ ಡೆಸಿಮಲ್. ತುಂಬಾ ಸಾರಿ BCD ಫುಲ್ ಫಾರ್ಮ್ ಅನ್ನ ಕೇಳಿದಾನ ಡಿಫ್ರೆಂಟ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಲ್ಲಿ. BCD ಫುಲ್ ಫಾರ್ಮ್ ಕೇಳಿದ್ನಾಗ ಬೈನರಿ ಕೋಡ್ ಅಂತ ಅಷ್ಟ ಕೊಟ್ಬಿಡ್ತಾನ, ಕೋಡ್ ಅಂತ ಅಷ್ಟ ಕೊಡ್ತಾನ. ED ಬರ್ಬೇಕ್ರಿ, ಅದ ಕೋಡೆಡ್ ಆಗ್ಬೇಕಾದಲ್ಲಿ. ನಾಟ್ ಓನ್ಲಿ ಕೋಡ್, ಬೈನರಿ ಕೋಡ್ ಡೆಸಿಮಲ್ ಅಂತ ಒಂದೇ ಹಾಕಿ ಕೊಟ್ಬಿಟ್ಟಿರ್ತಾನ. ಏನೋ ഇരുಳು ಕಂಡ ಬಾವಿಗೆ ಅಗಲು ಬಿದ್ದಂತೆ. ಹೌದಾ? ನಾನು ಹೇಳ್ತಾ ಇರೋದು ನಿಜ ಇದೇನಾ? ರಾತ್ರಿ ನೋಡ್ಕೊಂಡಿರ್ತೀವಿ ಆ ಬಾವಿ ಎಲ್ಲಿ ಐತಿ ಅಂತಂದ ಹೇಳಿ, ಇಟ್ ಮೀನ್ಸ್ ಆ ಬಾವಿ ಇರ್ತಕ್ಕಂಥ ಸ್ಥಳ ಎಲ್ಲೈತಿ ಅಂತ ನೋಡ್ಕೊಂಡಿರ್ತೀವಿ, ಅದಕ್ಕೆ ಅಗಲತ್ತಲ್ಲಿ ಬೀಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೀವಿ. ನಿಮಗೆ ಗೊತ್ತಿದೆ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ನೀವು ಗೊತ್ತು ಮಾಡ್ಕೊಂಡಿದಿರಿ. ಕೋಚಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದಾರ, ಆನ್ಲೈನ್ ಕ್ಲಾಸ್ ಅಲ್ಲಿ ನೀವು ಎಲ್ಲೋ ಒಂದ್ ಕಡೆ ಕೇಳಿದಿರಿ, ಗೂಗಲ್ ಅಲ್ಲಿ ಹೋಗಿ ಏನ್ ಮಾಡಿದಿರಿ, ಸರ್ಚ್ ಮಾಡಿದಿರಿ. ಬಟ್ ವೆನ್ ಯು ಹ್ಯಾವ್ ಸಿಟ್ ಇನ್ ಯುವರ್ ಎಕ್ಸಾಮಿನೇಷನ್ ಹಾಲ್, ಯು ಹ್ಯಾವ್ ಮಸ್ಟ್ ಅಂಡ್ ಶುಡ್ ಬಿ ಕನ್ಫ್ಯೂಸ್ಡ್. ನೀವೇನಾಗ್ತೀರಿ ಅಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಕೆಲಸ ಆಗಿರ್ತದ. ಬೈನರಿ ಕೋಡೆಡ್ ಬರ್ಬೇಕ್ರಿ, ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಹೇಳಿ ಬರ್ಬೇಕಾ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗಳನ್ನ ಅಲ್ಲಿ ಕೇಳಿದೀನಿ. EBCD ಫುಲ್ ಫಾರ್ಮ್ ಅನ್ನ ಕೇಳಿದೀನಿ. ಇ ಅಂದ್ರ ಎಕ್ಸ್ಟೆಂಡೆಡ್ ಬೈನರಿ, ಸೇಮ್ ಎಕ್ಸ್ಟೆಂಡೆಡ್ ಬೈನರಿ. ಸಿ ಅಂದ್ರ ಕೋಡೆಡ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್. ಐ ಅಂದ್ರ ಇಂಟರ್ಚೇಂಜ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಇಂಟರ್ಚೇಂಜ್. ಈ ಸೈಡ್ ಬರೆದು ಬಿಡ್ತೀನಿ, ಮತ್ತೆ ಅಲ್ಲಿಗೆ ರಾಂಗ್ ಆಗ್ತದದು. ಬೈನರಿ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ತುಂಬಾ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನ. EBCDIC ಫುಲ್ ಫಾರ್ಮ್ ಅಲ್ಲಿ ಪ್ರಶ್ನೆ ಬರೆದಿದ್ದೀನಿ, ಇಲ್ಲಿ ಆನ್ಸರ್ ಅನ್ನು ಕೊಡ್ತಾ ಇದ್ದೀನಿ. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಇಲ್ಲಿ ಬಂತು ನೋಡ್ರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಒಂದು 20 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ASCII, ಅಮೇರಿಕನ್. ಇಸ್ ಇಟ್ ರೈಟ್? ಇದನ್ನ ಯಾಕೆ ಕೇಳ್ತಾ ಇದ್ದಾನಂದ್ರೆ ಇನ್ನೊಂದು ಇಂಟರ್ನೆಟ್ ಹೇಳದ್ನೇ ಬರ್ತೈತ್ರಿ. ಇಸ್ ಇಟ್ ರೈಟ್? ಅಲ್ಲಿ ಆರ್ಫಾನೆಟ್ ಅಂತ ಬರ್ತೈತಿ. ಕ್ಲಿಯರಾ? ಇದನ್ನ ಯಾಕೆ ಕೇಳ್ತಾನ್ರಿ ಸರ್ ಅಂತಂದ ಹೇಳಿ ನಿಮ್ಗೆ ಪ್ರಶ್ನೆ ಬಂತಂದ್ರ, ಇನ್ನೊಂದು ಇಂಟರ್ನೆಟ್ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಹೇಳ್ಬೇಕಾದ ಸಂದರ್ಭದಲ್ಲಿ ಬರ್ತದ. ಅಲ್ಲಿ ಆರ್ಫಾನೆಟ್ ಅಂತ ಬಂದಿರ್ತದ, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಅದು ಕ್ಲಿಯರಾ? ಅಲ್ಲಿ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಲ್ಲಿ ಅದು. ಇಲ್ಲಿ ಏನಾಗ್ತದ, ಅಮೇರಿಕನ್ ಸ್ಟ್ಯಾಂಡರ್ಡ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಬರ್ಬೇಕ್ರಿ ಕಂಪಲ್ಸರಿ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್. ಇಲ್ಲಿ ಡಬಲ್ ಐ ಬಂದಿದೆ ಅಲ್ರಿ, ಮಸ್ಟ್ ಅಂಡ್ ಶುಡ್ ಏನಾಗಿರ್ಬೇಕಾ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಹಾಕ್ಬೇಕಾ. ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಹಾಕ್ಬೇಕು. ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಏನ್ ಹಾಕ್ಬೇಕಾಗ್ತದ, ನೀವು ಆಯ್ಕೆಗಳನ್ನ ಹಾಕ್ಬೇಕಾಗ್ತದ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ASCII ಕೇಳಿದ್ನಾಗ ಕಂಪಲ್ಸರಿ ಆಗಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇದನ್ನ ಡಬಲ್ ಐ ಇದ್ದದನ್ನ ಚೇಂಜ್ ಮಾಡಿಬಿಟ್ಟಿರ್ತಾನ್ರಿ.
ಫಸ್ಟ್ ಇಂಟರ್ಚೇಂಜ್ ಕೊಡ್ತಾನ, ಆಮೇಲೆ ಇನ್ಫಾರ್ಮೇಶನ್ ಕೊಡ್ತಾನ. ಕ್ಲಿಯರ್? ನಾನು ಯಾಕೆ ಇದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇದನ್ನ ಫುಲ್ ಫಾರ್ಮ್ ಕೇಳಿದಂತ ಸಂದರ್ಭದಲ್ಲಿ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಇಲ್ಲಿವರೆಗೆ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ಬರ್ಬೇಕಾ ಇಂಟರ್ಚೇಂಜ್ ಬರ್ಬೇಕಾ, ಇದು ಏನಾಗ್ತದೆ ನಿಮಗೆ ಕನ್ಫ್ಯೂಸ್ ಆಗ್ತದ. ಇನ್ಫಾರ್ಮೇಶನ್ ಇದ್ರ ಏನಾದ್ರು ಚೇಂಜ್ ಮಾಡಕ್ ಆಗ್ತದೆ, ಹೌದಲ್ಲ? ನನ್ನ ಹತ್ರ ಇನ್ಫಾರ್ಮೇಶನ್ ಇದ್ರೆ ನಿಮ್ ಜೊತೆ ಏನಾದ್ರು ಚೇಂಜ್ ಮಾಡಕ್ ಆಗ್ತದೆ, ಇಲ್ಲಾಂದ್ರೆ ನಿಮ್ಮ ನಾಲೆಜ್ ಅಲ್ಲಿ ಚೇಂಜ್ ಮಾಡಕ್ ಆಗ್ತದೆ. ಸೊ ಯಾಕೆ ಹೇಳ್ತಾ ಇದ್ದೇನೆ, ನೆನಪಿರ್ಲಿ ಅಂತಂದು ಹೇಳಿ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಇನ್ಫಾರ್ಮೇಶನ್ ಅಲ್ಲ, ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಮೂರನೇ ಪ್ರಶ್ನೆಗೆ ಉತ್ತರ ಆಯ್ತು. ಯುನಿಕೋಡ್ ಇದು ಏನಾಗಿಲ್ಲ, ಇದೇನು ಫುಲ್ ಫಾರ್ಮ್ ಏನು ಈ ತರ ಏನ್ ಇಲ್ಲ. ಅದಾದ ನಂತರದಲ್ಲಿ ಮತ್ತೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಬರೋಣ. BCD ಎಷ್ಟು ಬಿಟ್ ಕೋಡ್ ಅಂತ ಹೇಳಿ ಒನ್ ಟೈಮ್ ಪ್ರಶ್ನೆ ಕೇಳಿದಾನ. BCD 4 ಬಿಟ್ ಕೋಡ್, BCD 4 ಬಿಟ್ ಕೋಡ್ ಆಗಿರ್ತದ, ನೆನಪಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಸರ್ ಇದು ಎಷ್ಟು ಬಿಟ್ ಕೋಡ್ ರೀ ಅಂತಂದು ಹೇಳಿ ನಿಮ್ಗೆ ಪ್ರಶ್ನೆ ಬರಬೇಕು. ಇದು 8 ಬಿಟ್ ಕೋಡ್ ಆಗಿರ್ತದ, ಇದು 8 ಬಿಟ್ ಕೋಡ್ ಆಗಿರ್ತದ. ಸರ್ ಸರಿ ರೀ, BCD ಅಂದ್ರೆ 4 ಬಿಟ್ ಕೋಡ್ ಅಂತಂದು ಹೇಳಿದ್ರಿ, ಮತ್ತೆ ಅದ್ ಏನು ಯಾಕಂತ ಕೇಳ್ಬೇಡ್ರ. ಸುಮ್ನೆ ಪ್ರಶ್ನೆ ಬರ್ತಂದ್ರೆ ನೀವು ಹಾಕ್ಬೇಕಾಗ್ತದ. ಮತ್ತೆ 4 ಬಿಟ್ 8 ಬಿಟ್ ಯಾವ ಟೈಪ್ ಬರ್ತಂತ ಹೇಳ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ. ಜಸ್ಟ್ BCD ಇಟ್ ಇಸ್ 4 ಬಿಟ್ ಕೋಡ್. ಕ್ಲಿಯರ್? ಇದು 8 ಬಿಟ್ ಕೋಡ್. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಇದು ಸಹ 8 ಬಿಟ್ ಕೋಡ್, 8 ಬಿಟ್ ಕೋಡ್. ಹಾಗಾದರೆ ಯುನಿಕೋಡ್ ಎಷ್ಟ್ರಿ ಸರ್ ಅಂತ ಹೇಳಿ ಪ್ರಶ್ನೆ ಬರ್ತದ. ಇದು 16 ಬಿಟ್ ಕೋಡ್. ಇಷ್ಟು ಪಾಯಿಂಟ್ ನೆನಪಿರ್ಬೇಕು. ಆಯ್ತಾ? 4 1 4 4 2 8 ಮತ್ತೆ ಇಲ್ಲಿ ಸೇಮ್ 8 1 8 8 2 16. ಇಲ್ಲಿ ನೋಡ್ರಿ, 4 ಇಂಟು 1 ಇಸ್ ಈಕ್ವಲ್ ಟು 4, 4 ಇಂಟು 2 ಇಸ್ ಈಕ್ವಲ್ ಟು 8. ಇಲ್ಲಿ 8 ಇಂಟು 1 ಇಸ್ ಈಕ್ವಲ್ ಟು 8, 8 ಇಂಟು 2 ಇಸ್ ಈಕ್ವಲ್ ಟು 16. ಸೊ ಈ ಟೈಪ್ ನೆನಪಲ್ಲಿ ಇಟ್ಕೋಬೇಕು ನೀವು. ಇಲ್ಲಿ ನೋಡ್ರಿ, ಇದಕ್ಕೆ ಕನೆಕ್ಟ್ ಮಾಡ್ತಾ ಇದೀನಿ ನೋಡ್ರಿ. ಇದು ಕನೆಕ್ಟ್. ಇಲ್ಲಿ ನೋಡ್ರಿ 16 ಬಿಟ್ ಕೋಡ್, ಇದು 16 ಬಿಟ್ ಕೋಡ್. ಸೊ ಇಲ್ಲಿ ನೋಡ್ರಿ, ಮತ್ತ ಇಲ್ಲಿ 8 ಬಿಟ್ ಕೋಡ್, ಇಲ್ಲಿ 8 ಬಿಟ್ ಕೋಡ್ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಐಸ್ ಇಟ್ ಕ್ಲಿಯರ್? ಇಲ್ಲಿ ನೋಡ್ರಿ, ಇದು 4 ಬಿಟ್ ಕೋಡ್, ಇದು 4 ಬಿಟ್ ಕೋಡ್, ಇದು ಇಲ್ಲಿಗೆ ಏನಾಗ್ತಾ ಇದೆ, ಇಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ. BCD it is a 4 bit code, EBCD as it is a 8 bit code, American Standard Code for Information it is a 8 bit code, Unicode it is a 16 bit code. ಇದಾದ ನಂತರದಲ್ಲಿ ಇದನ್ನ ಏನಂತ ಕರಿತೀವಿ ಅಂತಂದ್ರ ಡೆಸಿಮಲ್ ಅಂತಂದೇಳಿ ಕರಿತೀವಿ. ಇದನ್ನ ಡೆಸಿಮಲ್ ಅಂತಂದೇಳಿ ಕರಿತೀವಿ. ಯಾವ್ದನ್ನ BCD ನ ಡೆಸಿಮಲ್ ಅಂತಂದೇಳಿ ಕರಿತೀವಿ. ಇಲ್ಲಿ 0 ಇಂದ 9 ಮತ್ತೆ 10 ಅಲ್ರಿ. ಡೆಸಿಮಲ್ ಅಂದ್ರೆ ಎಷ್ಟ? 10, ಹೌದಿಲ್ಲ? ಡೆಸಿಮಲ್ ಅಂದ್ರ 10. ಇದನ್ನ ನಾವೇನಂತ ಕರಿತೀವಿ? ಡೆಸಿಮಲ್. ಡೆಸಿ 10 ಮಲ್ ಡೆಸಿಮಲ್ 10 ಬಿಟ್ ಕೋಡ್ ಆಗಿರ್ತದ. ಒನ್ ಟೈಮ್ ಪ್ರಶ್ನೆ ಕೇಳಿದ್ದ, ಡೆಸಿಮಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೆಳಗಿನ ಯಾವ ಅಂಕಿ ಅಂಶಗಳು ಸರಿಯಾಗಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದ. ಅಲ್ಲಿ 0 9 1 ಆಯ್ಕೆ ಕೊಟ್ಟಿದ್ದ, 0 10 2ನೇ ಆಯ್ಕೆ ಕೊಟ್ಟಿದ್ದ, 1 ರಿಂದ 10 3ನೇ ಆಯ್ಕೆ ಕೊಟ್ಟಿದ್ದ. ನೀವು ಅಲ್ಲಿ ಆನ್ಸರ್ ಏನಂತ ಹಾಕ್ಬೇಕಂದ್ರ 0 to 9 it is a right answer about the decimal. ಡೆಸಿಮಲ್ಗೆ ಅದೇನಾಗಿರ್ತದ, ರೈಟ್ ಆನ್ಸರ್ ಆಗಿರ್ತದ. ಸೊ ಹಾಗಾದ್ರೆ ಇದು ಡೆಸಿಮಲ್ ಅಲ್ ಸರ, ಇದು ಏನ್ರಿ ಅಂತಂದು ಹೇಳಿ ನಿಮ್ಗೆ ಏನಾಗ್ತದ, ಪ್ರಶ್ನೆ ಏನಾಗ್ತದ ಬರ್ತದ. ಇದು ಡೆಸಿಮಲ್ ಕೋಡ್. ಇದು ಎಕ್ಸಾ ಇಲ್ಲ, ಇದು ಡೆಸಿಮಲ್ ಕೋಡ್. ಇಟ್ ಈಸ್ ಆಲ್ಸೋ ಡೆಸಿಮಲ್ ಕೋಡ್. ಇದೇನಾಗ್ತದ, ಡೆಸಿಮಲ್ ಕೋಡ್ ಆಗ್ತದ, ಡೆಸಿಮಲ್ ಕೋಡ್ ಆಗ್ತದ. ಸೊ ಇದು ಏನಾಗ್ತದ ಅಂತಂದ್ರೆ ಇದು ಸಹ ಡೆಸಿಮಲ್ ಕೋಡ್ ಆಗ್ತದ. ಇದು ಸಾರಿ ಗೊತ್ತಾಯ್ತು, ಇದು ಡೆಸಿಮಲ್ ಅಲ್ರಿ. ಇದು ಡೆಸಿಮಲ್ ಕೋಡ್. ಇದು
ಆಲ್ಫಾ ಆಲ್ಫಾ ನ್ಯೂಮರಿಕ್ ಆಲ್ಫಾ ನ್ಯೂಮರಿಕ್ ಕೋಡ್. ಇದು ಆಲ್ಫಾ ನ್ಯೂಮರಿಕ್ ಕೋಡ್. ಇಟ್ ಈಸ್ ಆಲ್ಸೋ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಇಟ್ ಈಸ್ ಆಲ್ಸೋ ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದ. ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದ. ಈಸ್ ಇಟ್ ರೈಟ್? ಇದು ಡೆಸಿಮಲ್, ಇದು ಆಲ್ಫಾ ನ್ಯೂಮರಿಕ್ ಕೋಡ್. ಇಟ್ ಈಸ್ ಆಲ್ಸೋ ಆಲ್ಫಾ ನ್ಯೂಮರಿಕ್ ಕೋಡ್. ಇದೇನಾಗಿರ್ತದ ಅಂತಂದ್ರ ಏನು ಯುನಿ ಕೋಡ್ ಆಗಿರ್ತದ. ಇದು ಯುನಿ ಕೋಡ್ ಆಗಿರ್ತದ. ಇಷ್ಟು ಕಾನ್ಸೆಪ್ಟ್ಗಳು ಏನಾಗಿರ್ತಾವ ಕೋಡ್ಸ್ ಆಫ್ ಕಂಪ್ಯೂಟರ್ ಮೇಲೆ ಆಗಿರ್ತಾವ. ಸರ್ ಅಲ್ಲಿ 200 ಇದೆಷ್ಟ್ರಿ ಆನ್ಸರ್? 8 ಬಿಟ್ ಸಿಂಬಲ್ ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾನ. ಇವು 3 ಗೊತ್ತಾಗಿದ್ರೆ ಆನ್ಸರ್. ನುಡಿ ಕೋಡ್, ಯುನಿಕೋಡ್, ಇಟ್ ಈಸ್ ಎ ಫಾಂಟ್. ಇಲ್ಲಿ ಒಂದೊಂದು ಪಾಯಿಂಟ್ಸ್ ಎಂದು ಸೇರಿಸ್ಕೊಡ್ರಿ. ಯುನಿಕೋಡ್ ಎಂಬುದು ಒಂದು ಫಾಂಟ್ ಆಗಿರ್ತದ. ನುಡಿ ಸಾಫ್ಟ್ವೇರ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಕೋಡ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ಈಸ್ ಇಟ್ ರೈಟ್? BCD ಫುಲ್ ಫಾರ್ಮ್ ಬೈನರಿ ಕೋಡೆಡ್ ಡೆಸಿಮಲ್. EBCDIC ಫುಲ್ ಫಾರ್ಮ್ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತಂದೇಳಿ. ASCII ಫುಲ್ ಫಾರ್ಮ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಫಾರ್ ಮಸ್ಟ್ ಅಂಡ್ ಶುಡ್ ಬರ್ಬೇಕ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಆಗಿರ್ತದ. ಯುನಿಕೋಡ್, ಇಟ್ ಈಸ್ ಎ ಫಾಂಟ್ ಆಗಿರ್ತದ. ಇದು 16 ಬಿಟ್ ಆಗಿರ್ತದ. ಇದು ಏನಾಗಿರ್ತದ? 16 ಬಿಟ್ ಕೋಡ್ ಆಗಿರ್ತದ. ಇಲ್ಲಿ E1 E2 E3 ಈ ಟೈಪ್ ಏನಾಗಿರ್ತಾವ? ಆಲ್ಫಾ ಅಂದ್ರೆ ಅಕ್ಷರ, ನ್ಯೂಮರಿಕ್ ಅಂದ್ರೆ ಸಂಖ್ಯೆ. ಆಲ್ಫಾ ಅಂದ್ರೆ ಇದು ಅಕ್ಷರ, ನ್ಯೂಮರಿಕ್ ಅಂದ್ರೆ ಸಂಖ್ಯೆ. ಸೊ ಹಾಗಾಗಿ ಇಟ್ ಈಸ್ ಎ ಆಲ್ಫಾ ಪ್ಲಸ್ ನ್ಯೂಮರಿಕ್. ಆಲ್ಫಾ ಪ್ಲಸ್ ನ್ಯೂಮರಿಕ್. ಇಲ್ಲಿ ಅಂಕೆ ಐತಿ, ಇಲ್ಲಿ ಅಕ್ಷರ ಐತಿ. ಕ್ಲಿಯರ್? ಇಟ್ ಈಸ್ ಎ ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದೆ. ಅದೇನದ ಆಲ್ಫಾ ನ್ಯೂಮರಿಕ್ ಕೋಡ್. ಇದೇನಾಗಿರ್ತದ? ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದ. ಇಟ್ ಈಸ್ ಆಲ್ಸೋ ಆಲ್ಫಾ ನ್ಯೂಮರಿಕ್ ಕೋಡ್. ಇಟ್ ಈಸ್ ಆಲ್ಸೋ ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದ. ಇದು ಯುನಿಕೋಡ್ ಆಗಿರ್ತದೆ. ಸರ್ ಇಲ್ಲಿ 8 ಬಿಟ್ ಎಷ್ಟು ಅಕ್ಷರಗಳಿಗೆ ಸಂಬಂಧಪಟ್ಟೈತ್ರಿ ಅಂತ ಹೇಳಿ ಪ್ರಶ್ನೆ ತೆಗೆದಿದ್ರಲ್ರಿ. ಹೆಂಗ ಅಂತಂದ್ರೆ 8 ಬಿಟ್ 256 ಅಕ್ಷರಗಳಿಗೆ ಏನಾಗೈತ್ರಿ? ಸಂಬಂಧಪಟ್ಟಿದೆ. 8 ಬಿಟ್ ಇಟ್ ಈಸ್ 256 ಸಿಂಬಲ್ ಗಳಿಗೆ ಸಂಬಂಧಪಟ್ಟಿದೆ. 256 ಅಕ್ಷರಗಳಿಗೆ ಏನಾಗಿರ್ತದೆ? 8 ಬಿಟ್ ಸಂಬಂಧ ಆಗಿರ್ತದ. ಅದು ಯಾವ ಟೈಪ್ ಅಂತಂದೇಳಿ ಏನ್ ಮಾಡ್ತೀನಿ, ಮುಂದಿನ ತರಗತಿಯಲ್ಲಿ ಏನು ಡಾಟಾ ಇಂಟರ್ಪ್ರಿಟೇಷನ್ ಮೊಬೈಲ್ ಏನು ನಂಬರ್ ಸಿಸ್ಟಮ್ ಅಂತಂದೇಳಿ ಬರ್ತಾವ 9ನೇ ಅಧ್ಯಾಯದಲ್ಲಿ. ಅದು ಯಾವ ರೀತಿಯಾಗಿ ಬಂತು? 8 ಬಿಟ್ ಅಂದ್ರೆ 256 ಅಕ್ಷರಗಳು ಯಾವ ರೀತಿಯಾಗಿ ಬಂದ್ವು ಸರ್ ಅಂತಂದೇಳಿ ಏನ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಬೇಕಾದ್ರೆ ಇಲ್ಲಿ ಒಂದು ಟೈಮ್ ನೋಡ್ಬಿಡ್ರಿ. 4 1 4, 4 2 8, 8 2 16, 16 2 32, 32 ಇಂಟು 2 64 ಏನ್ರಿ 64, 64, 64 ಇಂಟು 2 128, 128 ಇಂಟು 2 256. ಈಸ್ ಇಟ್ ಕ್ಲಿಯರ್? 200 ಏನಾಗಿರ್ತಾವ? 56 ಆಗಿರ್ತಾವ. ಇಲ್ಲಿ ನೋಡ್ರಿ, ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು ಏನಾಗಿರ್ತದ? ಇಲ್ಲಿ ಏನೋ ಸ್ವಲ್ಪ ಏನು ಮಿಸ್ಟೇಕ್ ಆಯ್ತು. ಒಂದು 4, 8, 8 16, 16 32, 32 64, 64 128. ಇದು ಯಾವ ರೀತಿಯಾಗಿ ಅಂತಂದೇಳಿ ಮುಂದಿನ ತರಗತಿಯಲ್ಲಿ ಏನ್ ಮಾಡ್ಕೊಡ್ತೀನಿ,
ಹೇಳ್ಕೊಡ್ತೀನಿ. 256 ಯಾವ ಟೈಪ್ ಅಂತಂದು ಹೇಳಿ ಏನು ಬೈನರಿ ಸಿಸ್ಟಮ್ ಅಂತಂದು ಹೇಳಿ ಬರ್ತದ. ಬೈನರಿ ಸಿಸ್ಟಮ್ ನಲ್ಲಿ ಯಾವ ರೀತಿಯಾಗಿ ಅದು ಕಾನ್ಸೆಪ್ಟ್ ಅಂತಂದು ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಅರ್ಥ ಮಾಡ್ಕೊಳ್ಳೋಕೆ ಏನಂತಂದ್ರೆ ಕೋಡ್ಸ್ ಆಫ್ ಕಂಪ್ಯೂಟರ್ ಟೋಟಲ್ BCD ಬೈನರಿ ಕೋಡೆಡ್ ಡೆಸಿಮಲ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಹಾಕ್ಬೇಕಾ. ಅಲ್ಲಿ ಇನ್ನೊಂದು ಆರ್ಫಾನೆಟ್ ಅಂತ ಹೇಳಿ ಬರ್ತದ. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್, ಅಲ್ಲಿ ಅಡ್ವಾನ್ಸ್ಡ್ ಹಾಕ್ಬೇಕು A ಬಂದಂತ ಸಂದರ್ಭದಲ್ಲಿ. ಇಲ್ಲಿ A ಬಂದಂತ ಸಂದರ್ಭದಲ್ಲಿ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಹಾಕ್ಬೇಕು. ಯೂನಿಕೋಡ್ ಇಟ್ ಇಸ್ ಫಾಂಟ್ 8 ಬಿಟ್ ಏನಾಗೈತಿ 256 ಅಕ್ಷರಗಳಿಗೆ ಏನಾಗಿತ್ತೆ ಸಂಬಂಧಪಟ್ಟಿತ್ತೆ. ಅದನ್ನ ಪ್ರಶ್ನೆಯನ್ನ ಕೇಳಿದ್ದ. ಇಲ್ಲಿ 0 ಲಿದ್ದ 1 ಬರ್ತದ ಡೆಸಿಮಲ್. ಇದು ಏನಾಗಿರ್ತದ ಆಲ್ಫಾ ನ್ಯೂಮೆರಿಕ್ ಕೋಡ್ ಆಗಿರ್ತದ. ಇದು ಎಕ್ಸಾಡೆಸಿಮಲ್, ಇದು ಎಕ್ಸಾಡೆಸಿಮಲ್ ಆಗಿರ್ತದೆ. ಆಲ್ಫಾ ನ್ಯೂಮೆರಿಕ್ ಕೋಡ್ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಆಗಿರ್ತದೆ. ಇದು 8 ಬಿಟ್, ಇದು 4 ಬಿಟ್, ಇದು 8 ಬಿಟ್, ಇದು 16 ಬಿಟ್. ಒನ್ ಟೈಮ್ ಪ್ರಶ್ನೆ ಕೇಳಿದ್ದ. ಯೂನಿಕೋಡ್ ಈ ಕೆಳಗಿನ ಎಷ್ಟು ಬಿಟ್ಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಏನ್ ಮಾಡಿದ್ದ ಪ್ರಶ್ನೆಯನ್ನ ಕೇಳಿದ್ದ. ಇಷ್ಟು ಆಯ್ಕೆಗಳನ್ನ ಏನ್ ಮಾಡ್ತಾ ಹಾಕ್ಬೇಕಾ ಆಗ್ತದ. ಐ ಥಿಂಕ್ ಇದು ಕ್ಲಾಸ್ ಏನಾಗಿರ್ತದ ಪ್ರಶ್ನೆ ಪತ್ರಿಕೆ 7 ಆಗಿರ್ತದ. ಕ್ಲಿಯರ್ ಅಲ್ಲ. ಇದರಲ್ಲಿ ಟೋಟಲ್ ಕೋಡ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಏನ್ ಮಾಡಿದ್ದೆ 3 ಟೈಪ್ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದೆ. ಕೋಡ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಏನ್ ಮಾಡಿದೀನಿ 5 ಟೈಪ್ ಪ್ರಶ್ನೆ ರೈಸ್ ಮಾಡಿದೀನಿ. ಈ ಕ್ಲಾಸ್ 7ಗೆ ಸಂಬಂಧಪಟ್ಟಿರ್ತಕ್ಕಂತೆ ಟೋಟಲ್ ಇದರಲ್ಲಿ 5, ಅದರಲ್ಲಿ 3 ಪ್ಲಸ್ 5 8 ಪ್ರಶ್ನೆಗಳನ್ನ ಏನ್ ಮಾಡಿದೀನಿ. ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದಾವ, ಅದಕ್ಕೆ ಆನ್ಸರ್ ಅನ್ನ ಯಾವ ರೀತಿಯಾಗಿ ಹಾಕ್ಬೇಕಂತ ಹೇಳಿದೀನಿ. ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ವಾಪಸ್ ಏನ್ ಮಾಡ್ರಿ ವಿಡಿಯೋವನ್ನ ನೋಡ್ಕೊಂಡು ಏನ್ ಮಾಡ್ರಿ ಆ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 4 ಕೋಡ್ಗಳು, ಒಂದು BCD, ಇನ್ನೊಂದು EBCDIC, 3ನೇದು ASCII, 4ನೇದು ಯೂನಿಕೋಡ್. ಇದರಲ್ಲಿ BCD ಬೈನರಿ ಕೋಡೆಡ್ ಡೆಸಿಮಲ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಆಗಿರ್ತದ. ಇದು 4 ಬಿಟ್ ಆಗಿರ್ತದ, ಇದು 8 ಬಿಟ್ ಆಗಿರ್ತದ, ಇದು 8 ಬಿಟ್ ಆಗಿರ್ತದ, ಇದು 16 ಬಿಟ್ ಆಗಿರ್ತದ. ಯೂನಿಕೋಡ್ ಎಷ್ಟು ಬಿಟ್ಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಏನ್ ಮಾಡಿದಾರ ಒಮ್ಮೆ ಪ್ರಶ್ನೆಯನ್ನ ಕೇಳಿದಾರ. 4 ಆಯ್ಕೆಗಳನ್ನು ಕೊಟ್ಟಿದ್ರು. 4 ಬಿಟ್, 8 ಬಿಟ್, 32 ಬಿಟ್, 16 ಬಿಟ್ ಅಂತ ಹೇಳಿ ಕೊಟ್ಟಿದ್ದ. ನೀವು ಆನ್ಸರ್ ಏನ್ ಹಾಕ್ಬೇಕಾಗ್ತದ 16 ಬಿಟ್ ಹಾಕ್ಬೇಕಾಗ್ತದ. ಒನ್ ಟೈಮ್ BCD ಅಂದ್ರೆ ಏನಂತ ಕೇಳ್ಬಿಟ್ಟಿದ್ದ. BCD ಇಟ್ ಇಸ್ ಎ ಡೆಸಿಮಲ್ ಕೋಡ್, ಇದು ಆಲ್ಫಾ ನ್ಯೂಮೆರಿಕ್ ಕೋಡ್, ಇಟ್ ಈಸ್ ಆಲ್ಸೋ ಆಲ್ಫಾ ನ್ಯೂಮೆರಿಕ್ ಕೋಡ್, ಇದು ಯೂನಿಕೋಡ್. ಈಸ್ ಎ ಟ್ರೈಟ್ 4 ಕೋಡ್ಗಳು ಬರ್ತಾವ. ಇಷ್ಟು ಕಾನ್ಸೆಪ್ಟ್ ಗಳು ಏನಾಗಿರ್ತಾವ ಇಂಪಾರ್ಟೆಂಟ್ ಆಗಿರ್ತಾವ. 8 ಬಿಟ್ ಎಂದರ 256 ಸಿಂಬಲ್ ಗಳಿಗೆ ಏನಾಗಿರ್ತದ ಸಂಬಂಧ ಪಟ್ಟಿರ್ತದ. ಈ ಬಿಟ್ ಆದ ನಂತರದಲ್ಲಿ ಇಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ಬೇಕಂತಂದ ಹೇಳಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸಾರಿ ಪ್ರಶ್ನೆಯನ್ನ ಕೇಳಿದಾರ. 4 ಬಿಟ್ ಎಂದರೆ ಎಷ್ಟು ಅಂತಂದ ಹೇಳಿ ಪ್ರಶ್ನೆ ಮಾಡಿದಾನ. ಕ್ಲಿಯರ್? 4 ಬಿಟ್ ಎಂದರೆ ಎಷ್ಟು ಅಂತಂದ ಹೇಳಿ ಏನ್ ಮಾಡಿದಾನ ಪ್ರಶ್ನೆಯನ್ನ ಮಾಡಿದಾನ. ಅಂತ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದ ವಿಚಾರಗಳನ್ನು ಏನಾಗ್ತಾವ ಬರ್ಲಿಕ್ಕೆ ಸಾಧ್ಯ ಆಗ್ತದ. 4 ಬಿಟ್ ಎಂದರೆ ನಿಮ್ಗೆ ಆನ್ಸರ್ ಗೊತ್ತಿದೆ ಆಲ್ರೆಡಿ, ಆಯ್ಕೆಗಳನ್ನು ಕೊಡೋದು ಅವಶ್ಯಕತೆ ಇರಲಿಲ್ಲ. 4 ಬಿಟ್ ಅಂದ್ರೆ 32 ಬೈಟ್ಗಳ ಉದ್ದ ಅಂತಂದೇಳಿ ಏನ್ ಮಾಡ್ತೀವಿ ನಾವು ಆನ್ಸರ್ ಅನ್ನ ಹಾಕ್ಬೇಕಾಗ್ತದೆ. ಇಟ್ ಈಸ್ 32 ಬೈಟ್ ಲಾಂಗ್ ಅಂತಂದೇಳಿ ಆಯ್ಕೆಗಳಲ್ಲಿ ನೀವು ನೋಡಿದ್ರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ. 4 ಬಿಟ್ ಎಂದರೆ 32 ಬೈಟ್ ಎಂದರ್ಥ. ಇದು 1, ಇದು 2, ಇದು 3, ಇದು 4. 4 ಒಂದ್ಲೆ 4, 4 2 8, 8 2 16, 16 32 ಏನಾಗಿರ್ತದ ಆಗಿರ್ತದ. ಈಸಿ ಟ್ರೈಟ್. ಇಷ್ಟು ಕಾನ್ಸೆಪ್ಟ್ಗಳು ಏನಾಗಿರ್ತಾವ ಕೋಡ್ಸ್ ಆಫ್ ಕಂಪ್ಯೂಟರ್ ಅಂಡ್ ಕೋಡ್ಸ್ ಆಫ್ ಕಂಪ್ಯೂಟರ್ ಮೇಲೆ ವಿಷಯಗಳು ಏನಾಗಿರ್ತಾವ ಅಪ್ಲೈ ಆಗಿರ್ತಾವ. ದಯವಿಟ್ಟು ಏನು ತಾಂತ್ರಿಕ ಸಬ್ಜೆಕ್ಟ್ ಆಗಿರೋದ್ರಿಂದ ವಿಡಿಯೋವನ್ನ ಏನು ಸ್ವಲ್ಪ ಸ್ಲೋ ಆಗಿ ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ರಿ. ಈ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಸೊ ಇದಂದ್ರೆ ಏನ, ಎಷ್ಟು ಬಿಟ್ಟಿದ, BCD ಫುಲ್ ಫಾರ್ಮ್ ಏನ, EBCDIC ಫುಲ್ ಫಾರ್ಮ್ ಏನ, ASCII ಫುಲ್ ಫಾರ್ಮ್ ಏನ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ BCD ಅಂಡ್ EBCD, ಇದು ಎಷ್ಟು ಬಿಟ್ ಕೋಡ್, ಇದು ಎಷ್ಟು ಬಿಟ್ ಕೋಡ್, ಇದು ಎಷ್ಟು ಬಿಟ್ ಕೋಡ್, ಇದು ಎಷ್ಟು ಬಿಟ್ ಕೋಡ್. 4 1 4, 4 2 8, 8 1 8, 8 2 16. ಸ್ವಲ್ಪ ಇದು ಕ್ರಿಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕಂಪಲ್ಸರಿಯಾಗಿ PST ಆರ್
ಪ್ಲಸ್ ಮತ್ತು GPT ಪ್ಲಸ್ HSTR ಗೆ ಒಂದು ಪ್ರಶ್ನೆ ಕಂಪಲ್ಸರಿ ಬರ್ತದ. ಆ ಒಂದು ಪ್ರಶ್ನೆ ಯಾರು ಕರೆಕ್ಟ್ ಆನ್ಸರ್ ಹಾಕಿರ್ತೀವಿ ನೋಡು ಅವರ ಆಯ್ಕೆ ಪಟ್ಟಿ 1,000 ಏನು ಮೇಲಿರ್ತದೆ. ಇದು 1,000 ರ್ಯಾಂಕ್ ಇತ್ತಂದ್ರೆ ಈ ಸಪೋಸ್ ನಿಮ್ದು 1,001ನೇ ರ್ಯಾಂಕ್ ಅಲ್ಲ, ಸಪೋಸ್ ಇಲ್ಲಿ ಎಷ್ಟು ಹುದ್ದೆದು ಅಷ್ಟರಲ್ಲಿ ಹೇಳ್ಬಿಟ್ಟಿರ್ತೀನಿ ನಾನು. ಈ ಸಪೋಸ್ 4,423 PSTR ಪೋಸ್ಟ್ಗಳಿದಾವಲ್ರಿ. ಈ 4,423 PSTR ಪೋಸ್ಟ್ಗಳಲ್ಲಿ ಸಪೋಸ್ ನೀವು ಒಂದು 2,000ನೇ ರ್ಯಾಂಕಿಗೆ ಇದೀರಿ ಅಥವಾ 1,000 ರ್ಯಾಂಕಿಗೆ ಇದೀರಿ ಅಂತಂದ ಹೇಳೋ ಸಂದರ್ಭದಲ್ಲಿ ನೀವು ಒಂದು ಆನ್ಸರ್ ಏನಾದ್ರೂ ಈ ಟೈಪ್ ಕ್ರಿಟಿಕಲ್ ಪ್ರಶ್ನೆಗಳಿಗೆ ಸರಿಯಾದ ಆನ್ಸರ್ ಕೊಡ್ತೀವಿ ಅಂದ್ರೆ ಆಟೋಮೆಟಿಕ್ ನೀವು ಎಲ್ಲಿ ಹೋಗ್ಕೊಂಡಿರ್ತೀರಿ ಏನು 1ನೇ ರ್ಯಾಂಕಿಗೆ ಹೋಗಿ ಏನಾಗ್ತದೆ ಕುಂತ್ಕೊಳ್ತಕ್ಕಂಥ ಕಾರ್ಯ ಏನಾಗಿರ್ತದ ಆಗ್ತಾ ಇರ್ತದ. ಸೊ ಹಾಗಾಗಿ ಈ ತರ ಕ್ರಿಟಿಕಲ್ ಸಬ್ಜೆಕ್ಟ್ಗಳನ್ನ ಅಭ್ಯಾಸ ಮಾಡತಕ್ಕಂಥ ರೂಢಿಯನ್ನು ನೀವು ಮಾಡ್ಕೊಳ್ರಿ ಎಂಬ ಮಾತಿನಂತೆ ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಏನಾಗ್ತದ ಮುಖ್ಯ ಆಗ್ತದ. ಒಂದು ಸಾಧನೆಯ ಸಿಹಿ ನೀವೆಲ್ಲರೂ ಅನುಭವಿಸುವಂತಾಗಲಿ ಎಂಬ ನುಡಿ ನಮೂನದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದಗಳು.